ಇನ್ನೂ ಒಂದು ಪಾರ್ಟ್ 2 ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ. ಈಶ್ವರ ಕೂಡ ತುಂಬಾ ಹಿಸ್ಟ್ರಿ ಇದೆ. ಈಶ್ವರನ ಅಕ್ಕಪಕ್ಕದಲ್ಲಿ ತನ್ನ ಅವತಾರಗಳನ್ನು ತೋರಿಸಿದ್ದಾರೆ. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರೆನ್ಸ್ ಅದು. ಸೊ ಅದರಲ್ಲಿ ನೀವು ಲಿಫ್ಟಲ್ಲಿ ಮೇಲ್ಗಡೆ ಟಿಕೆಟ್ ತೊಗೊಂಡು ಹೋಗ್ಬೋದು. ಅಲ್ಲಿಂದನೂ ಕೂಡ ಸೀನ್ರಿ ನೋಡ್ಬೋದು. ಇವರು ಆರೆಂಜ್ ಶೆಟ್ಟಿ ಅಂತ, ಇವರದ್ದೇ RNS ಮೋಟರ್ಸ್ ಆ್ಯಂಡ್ ಮುರುಡೇಶ್ವರ ಕೂಡ ಅವ್ರದ್ದು. ಇವಾಗ ನಾನು ಹೊಸದಾಗಿ ಸ್ಟ್ಯಾಚ್ಯೂ ನೋಡ್ತಾ ಇದ್ದೀನಿ, ರೀಸೆಂಟಾಗಿ ಮಾಡಿರೋದು. ಇದು ಮುಂದೆಗಡೆ ನಾವು ಎಂಟ್ರಿ ಆಗ್ಬೇಕಾರೆ ದೇವಸ್ಥಾನಕ್ಕೆ. ಬನ್ನಿ ಹಾಗೆ ಬೀಚ್ ಕಡೆ ನೋಡೋಣ. ಸೊ ನಾನೇನೋ ಹೊಸದಾಗಿ ಒಂದು ನೋಡಿದೆ, ನಿಮಗೂ ಗೊತ್ತಿರೋಲ್ಲ ಅನಿಸುತ್ತೆ. ಯಾರು ರೀಸೆಂಟಾಗಿ ಬಂದಿರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಮುಂಚೆಯಿಂದನೂ ಇದೆ ಸ್ಕೂಬಾ ಡೈವಿಂಗ್ ಅನ್ನೋದು. ಬಟ್ ನಾವು ಹೊಸದಾಗಿ ನೋಡಿದ್ದು ಇಲ್ಲೆಲ್ಲ ಸ್ಟಾಲ್ಸ್ ಎಲ್ಲ ಹಾಕೊಂಡು ಕೊಟ್ಟಿದ್ದಾರೆ. ಈ ಬೀಚ್ ಮುಂದೆನೇ ತುಂಬಾ ಸ್ಟಾಲ್ಸ್ ಇದೆ. ಕ್ಲಾತ್ಸ್ ಆಗಲಿ, ಚಾಟ್ಸ್ ಆಗಲಿ. ಆ್ಯಂಡ್ ಮೊದಲು ಈ ಥರ ಸ್ಮೋಕಿಂಗ್ ಝೋನ್ ಇವೆಲ್ಲ ಕೂಡ ಇರ್ತಾ ಇರಲಿಲ್ಲ. ಒಂಥರ ಗೋವಾ ಥರ ಆಗ್ಬಿಟ್ಟಿದೆ ನೋಡಿ. ಈ ಥರ ಎಲ್ಲ ಮೊದಲು ಇರ್ತಾರಲ್ಲ, ಇಲ್ಲಿ ಫುಲ್ಲು ಪ್ಲೇನ್ ಬೀಚ್ ಇರ್ತಾಯಿತ್ತು. ಇದು ಡೆಡ್ ಸ್ಕಿನ್ ಮಸಾಜ್ ಅಂತ, ಇದು ಕೂಡ ಓಪನ್ ಆಗಿದೆ. ಈ ಥರ ಶಾಪಿಂಗ್ ಅನ್ನೋದೇ ಇರ್ತಾರಿಲ್ಲ, ಈಗೆಲ್ಲ ಹೊಸದಾಗಿ ಬಂದಿದೆ. ಒಂಥರ ಮುರುಡೇಶ್ವರಕ್ಕೆ ಬಂದರೆ ಮುಂಚೆ ಏನಾಗ್ತಾಯಿತ್ತು, ರೂಮಲ್ಲಿ ಇರ್ತಾಯಿದ್ವಿ, ಎನ್ವಿರಾನ್ಮೆಂಟ್ ಮಾತ್ರ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿತ್ತು. ಇವಾಗ ಇದು ಹೊಸದಾಗಿ ಶಾಪಿಂಗ್ ಅನ್ನೋದು ಬೀಚ್ ಮುಂದೆನೇ ಓಪನ್ ಮಾಡಿದ್ದಾರೆ. ಇನ್ನೊಂದೇನು ಹೊಸದು ಅಂದರೆ, ಮೊದಲು ನಾನು ಕ್ಯಾಮಲ್ನ ನೋಡೇ ಇರಲಿಲ್ಲ ಮುರುಡೇಶ್ವರದಲ್ಲಿ. ಇದು ಹೊಸದಾಗಿ ಒಂದು ಶುರು ಮಾಡ್ಕೊಂಡಿದ್ದಾರೆ. ಹಾರ್ಸ್ ರೈಡಿಂಗ್ ನೋಡಿದ್ದೆ ನಾನು, ಕ್ಯಾಮಲ್ ರೈಡಿಂಗ್ ನೋಡಿರಲಿಲ್ಲ. ಹಾರ್ಸ್ ರೈಡಿಂಗ್ ನೋಡಿದ್ದೆ. ಆ್ಯಂಡ್ ಮೊದಲು ಇಲ್ಲಿ ಪಾರ್ಕಿಂಗ್ ಕೂಡ ನಾವು ಬೀಚ್ ಮುಂದೆ ನಿಲ್ಲಿಸೋಗಿರಲಿಲ್ಲ. ನಾವೇನಿದ್ರು ವೆಹಿಕಲ್ಸ್ನ ಟೆಂಪಲ್ ಮುಂದೆಗಡೆ ನಿಲ್ಲಿಸ್ಬೇಕಾಗಿತ್ತು. ಅದು ಕೂಡ ಇವಾಗ ಚೇಂಜ್ ಆಗಿದೆ. ಅಲ್ಲಿ ನಿಲ್ಲಿಸ್ಬೋದು. ಇಲ್ಲಿ ನಾವು ಬೀಚ್ ಹತ್ರ ನಿಲ್ಲಿಸ್ಕೊಳ್ತೀವಿ. ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೋಗ್ತೀವಿ ಅಂದರೆ ಬೀಚ್ ಮುಂದೆನೇ ನಿಲ್ಲಿಸ್ಕೋಬೋದು ವೆಹಿಕಲ್ಸು. ತುಂಬಾ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬಾ ಇಟ್ಟಿದ್ದಾರೆ ಇವಾಗ. ಯಾರು ಶಾಪಿಂಗ್ ಮಾಡೋದಕ್ಕೆ, ಎಲ್ಲರೂ ಕೂಡ ಇಷ್ಟಪಡೋದು ಶಾಪಿಂಗ್ ಮಾಡೋದಕ್ಕೇ. ದೆನ್ ಈ ಥರ ಹಾರ್ಸ್ ರೈಡಿಂಗು, ಕ್ಯಾಮಲ್ ರೈಡಿಂಗ್ ಈ ಥರ ನೋಡಿ. ಬೀಚ್ ಪಕ್ಕದಲ್ಲೇ ಬಸ್ ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದೆ, ಅದು ಸ್ಕೂಲ್ ಬಸ್ ಅದು.